ವಕೀಲರ ಸಮೇತವಾಗಿ ಇವತ್ತು ಕಮರ್ಷಿಯಲ್ ಕೋರ್ಟ್ಗೆ ಆಗಮಿಸಿದ್ರು. ಅನುಮತಿ ಇಲ್ಲದೆ ಅವರ ಫೋಟೋವನ್ನ ಚಿತ್ರದ ಒಂದು ಪೋಸ್ಟ್ ನಲ್ಲಿ ಬಳಕೆ ಮಾಡಿಕೊಂಡಿದ್ದ ಆರೋಪ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸಲು ಆಗಮಿಸಿದಂತಹ ನಟಿ ರಮ್ಯಾ ತಮ್ಮ ವಕೀಲರ ಜೊತೆಯಲ್ಲಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರಚಾರಕ್ಕೆ ಫೋಟೋವನ್ನ ಬಳಸಿರುವಂತಹ ಆರೋಪ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೋರ್ಟ್ಗೆ ಆಗಮಿಸಿದ ಸಂದರ್ಭದ ದೃಶ್ಯ, ಅಲ್ಲೂ ಕೂಡ ಅಭಿಮಾನಿಗಳು ಅವರ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಸಿನಿಮಾ ತಂಡದ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ನಟಿ ರಮ್ಯಾ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಟಿ ರಮ್ಯಾ ಇವತ್ತು ಕೂಡ ಕೋರ್ಟ್ಗೆ ಬಂದಿದ್ರು. ಈ ಒಂದು ವಿವಾದ ಯಾವ ಹಂತದಲ್ಲಿದೆ? ನೋಡಿ, ಸಿನಿಮಾ ತಂಡದ ವಿರುದ್ಧ ನಟಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ರು. ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋವನ್ನ ಪೋಸ್ಟರ್ ಅಲ್ಲಿ ಬಳಕೆ ಮಾಡಿಕೊಂಡಿದ್ರು ಅಂತೇಳಿ. ಇದು ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ಒಂದು ವೇದಿಕೆ ಆಗಿತ್ತು. ಒಂದು ಫೋಟೋ ಕೋರ್ಟ್ನಲ್ಲಿ, ಅಂದ್ರೆ ಕಮರ್ಷಿಯಲ್ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದಂತಹ ನಟಿ ರಮ್ಯಾ ಆ ವಿಚಾರವಾಗಿ ಇವತ್ತು ಕೋರ್ಟ್ಗೆ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ದ ನಟಿ ರಮ್ಯಾ. ಮತ್ತೊಮ್ಮೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ಹಂತದಲ್ಲಿದೆ ಈ ಒಂದು ವಿವಾದ, ಪೋಸ್ಟರ್ ವಿವಾದ? ನಾಗೇಂದ್ರ, ಏನು ಹಾಸ್ಟೆಲ್ ಹುಡುಗರು ಬೇಕಾಗಿದ್ರು ಚಿತ್ರದಲ್ಲಿ ತನ್ನ ವಿಡಿಯೋನ ನನ್ನ ಅನುಮತಿ ಇಲ್ಲದೇನೆ ಆ ಒಂದು ಚಿತ್ರತಂಡ ಬಳಸಿಕೊಂಡಿದೆ. ಹೀಗಾಗಿ ನನಗೆ 1 ಕೋಟಿಯಷ್ಟು ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ನಟಿ ರಮ್ಯಾ ಒಂದು ಮೊಕದ್ದಮೆಯನ್ನ ವಾಣಿಜ್ಯ ಕೋರ್ಟ್ನಲ್ಲಿ ಹೂಡಿದ್ದು. ಇದಕ್ಕೆ ಸಂಬಂಧಿಸಿದಂತೆ ಅವರು ಕಳೆದ ಬಾರಿ ಸಹ ಕೋರ್ಟ್ಗೆ ಹಾಜರಾಗಿ ಒಂದಷ್ಟು ದಾಖಲೆಗಳನ್ನ ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನ ದಾಖಲಿಸುವಂತ ಒಂದು ಪ್ರಕ್ರಿಯೆ ಇವತ್ತು ಕೋರ್ಟ್ನಲ್ಲಿ ಇದ್ದಿದ್ದು. ಈ ಹಿನ್ನೆಲೆಯಲ್ಲಿ ಬಂದು ಅವರ ಹೇಳಿಕೆಯನ್ನ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಕೋರ್ಟ್ನಲ್ಲಿ. ಹೀಗಾಗಿ ಏನು ಈ ಒಂದು ವಿವಾದ, ಹಾಸ್ಟೆಲ್ ಹುಡುಗರು ಚಿತ್ರತಂಡ ಮೊದಲಿಗೆ ರಮ್ಯಾ ಅವರು ಈ ಚಿತ್ರದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರು. ನಂತರ ಆ ಚಿತ್ರದಿಂದ ನಟಿ ರಮ್ಯಾ ಹೊರಗಡೆ ಬಂದಿದ್ರು. ಅದಾದ ಬಳಿಕ ಅವರ ವಿಡಿಯೋ ಬಳಕೆ ಆಗಿದೆ ಅಂತೇಳಿ ಕೋರ್ಟ್ ಮೆಟ್ಲೇರಿದ್ರು. ಈಗ ಏನು 1 ಕೋಟಿ ಪರಿಹಾರವನ್ನ ಕೇಳಿದ್ದಾರೆ. ಇದು ಕೋರ್ಟ್ ಹಂತದಲ್ಲೇ ಒಂದು ನಡೀತಾ ಇರ್ತಕ್ಕಂಥದ್ದು. ಸದ್ಯ ಈಗ ಮೊನ್ನೆ ವಿಚಾರಣೆ ವೇಳೆಯಲ್ಲಿ ದಾಖಲೆಗಳನ್ನ ಸಲ್ಲಿಸಿರ್ತಕ್ಕಂಥ ರಮ್ಯಾ ಇವತ್ತು ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಏನು ಪ್ರತಿವಾದಿಗಳಿದ್ದಾರೆ, ಅಂದ್ರೆ ಏನು ಹಾಸ್ಟೆಲ್ ಹುಡುಗರು ಚಿತ್ರತಂಡ ಇದೆ, ಅವರಿಗೆ ನೋಟಿಸ್ ಹೋಗುತ್ತೆ. ಅವರು ಈಗ ಯಾವ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ವಾದ ಪ್ರತಿವಾದ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾಗರಾಜ್, ಹಾಗೆ ಸಂಪರ್ಕದಲ್ಲೇ ನಟಿ ರಮ್ಯಾ. ನಾವೇ ಗೆಲ್ತೀವಿ ಬಿಡಿ. ಐ ವಿಶ್ ದಿ ಇಂಡಿಯನ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಆಡಿ, ಅಂಡ್ ಅವ್ರೇನಿದ್ ನೋಡಲ್ಲ ನನ್ ವಿಶ್ ಮಾಡಿದ್ರು, ಬಟ್ ಐ ಹೋಪ್ ದೇ ವಿನ್. ವಕೀಲರ ಸಮೇತವಾಗಿ ಇವತ್ತು ಕಮರ್ಷಿಯಲ್ ಕೋರ್ಟ್ಗೆ ಆಗಮಿಸಿದ್ರು. ಅನುಮತಿ ಇಲ್ಲದೆ ಅವರ ಫೋಟೋವನ್ನ ಚಿತ್ರದ ಒಂದು ಪೋಸ್ಟ್ ನಲ್ಲಿ ಬಳಕೆ ಮಾಡಿಕೊಂಡಿದ್ದ ಆರೋಪ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸಲು ಆಗಮಿಸಿದಂತಹ ನಟಿ ರಮ್ಯಾ ತಮ್ಮ ವಕೀಲರ ಜೊತೆಯಲ್ಲಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರಚಾರಕ್ಕೆ ಫೋಟೋವನ್ನ ಬಳಸಿರುವಂತಹ ಆರೋಪ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೋರ್ಟ್ಗೆ ಆಗಮಿಸಿದ ಸಂದರ್ಭದ ದೃಶ್ಯ, ಅಲ್ಲೂ ಕೂಡ ಅಭಿಮಾನಿಗಳು ಅವರ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಸಿನಿಮಾ ತಂಡದ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ನಟಿ ರಮ್ಯಾ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಟಿ ರಮ್ಯಾ ಇವತ್ತು ಕೂಡ ಕೋರ್ಟ್ಗೆ ಬಂದಿದ್ರು. ಈ ಒಂದು ವಿವಾದ ಯಾವ ಹಂತದಲ್ಲಿದೆ? ನೋಡಿ, ಸಿನಿಮಾ ತಂಡದ ವಿರುದ್ಧ ನಟಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ರು. ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋವನ್ನ ಪೋಸ್ಟರ್ ಅಲ್ಲಿ ಬಳಕೆ ಮಾಡಿಕೊಂಡಿದ್ರು ಅಂತೇಳಿ. ಇದು ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ಒಂದು ವೇದಿಕೆ ಆಗಿತ್ತು. ಒಂದು ಫೋಟೋ ಕೋರ್ಟ್ನಲ್ಲಿ, ಅಂದ್ರೆ ಕಮರ್ಷಿಯಲ್ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ
ದೂರು ದಾಖಲಿಸಿದಂತಹ ನಟಿ ರಮ್ಯಾ ಆ ವಿಚಾರವಾಗಿ ಇವತ್ತು ಕೋರ್ಟ್ಗೆ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ದ ನಟಿ ರಮ್ಯಾ. ಮತ್ತೊಮ್ಮೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ಹಂತದಲ್ಲಿದೆ ಈ ಒಂದು ವಿವಾದ, ಪೋಸ್ಟರ್ ವಿವಾದ? ನಾಗೇಂದ್ರ, ಏನು ಹಾಸ್ಟೆಲ್ ಹುಡುಗರು ಬೇಕಾಗಿದ್ರು ಚಿತ್ರದಲ್ಲಿ ತನ್ನ ವಿಡಿಯೋನ ನನ್ನ ಅನುಮತಿ ಇಲ್ಲದೇನೆ ಒಂದು ಚಿತ್ರತಂಡ ಬಳಸಿಕೊಂಡಿದೆ. ಹೀಗಾಗಿ ನನಗೆ 1 ಕೋಟಿಯಷ್ಟು ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ನಟಿ ರಮ್ಯಾ ಒಂದು ಮೊಕದ್ದಮೆಯನ್ನ ವಾಣಿಜ್ಯ ಕೋರ್ಟ್ನಲ್ಲಿ ಹೂಡಿದ್ದು. ಇದಕ್ಕೆ ಸಂಬಂಧಿಸಿದಂತೆ ಅವರು ಕಳೆದ ಬಾರಿ ಸಹ ಕೋರ್ಟ್ಗೆ ಹಾಜರಾಗಿ ಒಂದಷ್ಟು ದಾಖಲೆಗಳನ್ನ ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನ ದಾಖಲಿಸುವಂತ ಒಂದು ಪ್ರಕ್ರಿಯೆ ಇವತ್ತು ಕೋರ್ಟ್ನಲ್ಲಿ ಇದ್ದಿದ್ದು. ಈ ಹಿನ್ನೆಲೆಯಲ್ಲಿ ಬಂದು ಅವರ ಹೇಳಿಕೆಯನ್ನ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ಕೋರ್ಟ್ನಲ್ಲಿ. ಹೀಗಾಗಿ ಏನು ಈ ಒಂದು ವಿವಾದ, ಹಾಸ್ಟೆಲ್ ಹುಡುಗರು ಚಿತ್ರತಂಡ ಮೊದಲಿಗೆ ರಮ್ಯಾ ಅವರು ಈ ಚಿತ್ರದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರು. ನಂತರ ಆ ಚಿತ್ರದಿಂದ ನಟಿ ರಮ್ಯಾ ಹೊರಗಡೆ ಬಂದಿದ್ರು. ಅದಾದ ಬಳಿಕ ಅವರ ವಿಡಿಯೋ ಬಳಕೆ ಆಗಿದೆ ಅಂತ ಹೇಳಿ ಕೋರ್ಟ್ ಮೆಟ್ಲೇರಿದ್ರು. ಈಗ ಏನು 1 ಕೋಟಿ ಪರಿಹಾರವನ್ನ ಕೇಳಿದ್ದಾರೆ. ಇದು ಕೋರ್ಟ್ ಹಂತದಲ್ಲೇ ಒಂದು ನಡೀತಾ ಇರ್ತಕ್ಕಂಥದ್ದು. ಸದ್ಯ ಈಗ ಮೊನ್ನೆ ವಿಚಾರಣೆ ವೇಳೆಯಲ್ಲಿ ದಾಖಲೆಗಳನ್ನ ಸಲ್ಲಿಸಿರ್ತಕ್ಕಂಥ ರಮ್ಯಾ ಇವತ್ತು ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಏನು ಪ್ರತಿವಾದಿಗಳಿದ್ದಾರೆ, ಅಂದ್ರೆ ಏನು ಹಾಸ್ಟೆಲ್ ಹುಡುಗರು ಚಿತ್ರತಂಡ ಇದೆ, ಅವರಿಗೆ ನೋಟಿಸ್ ಹೋಗುತ್ತೆ. ಅವರು ಇದಕ್ಕೆ ಯಾವ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ವಾದ ಪ್ರತಿವಾದ. ಒಂದೇ ನಿಮಿಷ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾಗರಾಜ್, ಹಾಗೆ ಸಂಪರ್ಕದಲ್ಲೇ ನಟಿ ರಮ್ಯಾ. ನಾವೇ ಗೆಲ್ತೀವಿ ಬಿಡಿ. ಐ ವಿಶ್ ದಿ ಇಂಡಿಯನ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಆಡಿ ಅಂಡ್ ಅವ್ರೇನ್ ಇದು ನೋಡಲ್ಲ ನನ್ ವಿಶ್ ಮಾಡಿದ್ರು, ಬಟ್ ಐ ಹೋಪ್ ದೇ ವಿನ್. ವಕೀಲರ ಸಮೇತವಾಗಿ ಇವತ್ತು ಕಮರ್ಷಿಯಲ್ ಕೋರ್ಟ್ಗೆ ಆಗಮಿಸಿದ್ರು. ಅನುಮತಿ ಇಲ್ಲದೆ ಅವರ ಫೋಟೋವನ್ನ ಚಿತ್ರದ ಒಂದು ಪೋಸ್ಟ್ನಲ್ಲಿ ಬಳಕೆ ಮಾಡಿಕೊಂಡಿದ್ದ ಆರೋಪ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸಲು ಆಗಮಿಸಿದಂತಹ ನಟಿ ರಮ್ಯಾ ತಮ್ಮ ವಕೀಲರ ಜೊತೆಯಲ್ಲಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರಚಾರಕ್ಕೆ ಫೋಟೋವನ್ನ ಬಳಸಿರುವಂತಹ ಆರೋಪ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಕೋರ್ಟ್ಗೆ ಆಗಮಿಸಿದ ಸಂದರ್ಭದ ದೃಶ್ಯ. ಅಲ್ಲೂ ಕೂಡ ಅಭಿಮಾನಿಗಳು ಅವರ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಸಿನಿಮಾ ತಂಡದ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ನಟಿ ರಮ್ಯಾ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಟಿ ರಮ್ಯಾ ಇವತ್ತು ಕೂಡ ಕೋರ್ಟ್ಗೆ ಬಂದಿದ್ರು. ಈ ಒಂದು ವಿವಾದ ಯಾವ ಹಂತದಲ್ಲಿದೆ? ನೋಡಿ, ಸಿನಿಮಾ ತಂಡದ ವಿರುದ್ಧ ನಟಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ರು. ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋವನ್ನ ಪೋಸ್ಟರ್ ಅಲ್ಲಿ ಬಳಕೆ ಮಾಡಿಕೊಂಡಿದ್ರು ಅಂತೇಳಿ. ಇದು ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ಒಂದು ವೇದಿಕೆ ಆಗಿತ್ತು. ಒಂದು ಫೋಟೋ ಕೋರ್ಟ್ನಲ್ಲಿ, ಅಂದ್ರೆ ಕಮರ್ಷಿಯಲ್ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದಂತಹ ನಟಿ ರಮ್ಯಾ ಆ ವಿಚಾರ